ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಕ್ಕಪ್ಪ ಅಂದ್ರೆ ತುಂಬಾ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ಗ್ಯಾಪ್ ಆಗಿತ್ತು ಸ್ನೇಹಿತರೆ, ಆದ್ರೆ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಹೊಸ ಚೇಂಜಸ್ ಆಗಿರುವಂತದ್ದು, ಒಂದಿಷ್ಟು ಹೊಸದಾಗಿ ಅಪ್ಡೇಟ್ಸ್ ಬಂದಿರುವಂತದ್ದು, ಇನ್ಸ್ಟಾಗ್ರಾಮ್ ಚೇಂಜ್ ಆಗಿರುವಂತದ್ದು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ, ಮತ್ತೆ ಏನೇನ್ ಹೊಸ ಆಪ್ಷನ್ಸ್ ಬಂದಿದೆ, ಮತ್ತೆ ನಿಮ್ಗೆ ಗೊತ್ತಿರದ ಒಂದಿಷ್ಟು ಹಿಡನ್ ಫ್ಯೂಚರ್ಸ್ ಗಳ ಬಗ್ಗೆ, ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಗೊತ್ತಿರದ ಒಂದಿಷ್ಟು ಹಿಡನ್ ಫ್ಯೂಚರ್ಸ್ ಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾನು ಹೇಳುವ ಎಲ್ಲ ಒಂದು ಹೊಸ ಫೀಚರ್ಸ್, ಎಲ್ಲ ಒಂದು ಹೊಸ ಅಪ್ಡೇಟ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಇನ್ಸ್ಟಾಗ್ರಾಮ್ ಆಪ್ ಅಪ್ಡೇಟ್ ಇದ್ದಿದ್ದಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಇತ್ತು ಅಂದ್ರೆ ಒಳ್ಳೇದು, ಅಪ್ಡೇಟ್ ಇಲ್ಲ ಅಂದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳುವ ಈ ಒಂದು ಹೊಸ ಫೀಚರ್ಸ್, ಹೊಸ ಅಪ್ಡೇಟ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೇಕಾದ್ರೆ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೋದು ಸ್ನೇಹಿತರೆ. ನಿಮ್ಮೊಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಕಂಪ್ಲೀಟ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಇಂಟರ್ಫೇಸ್ ಚೇಂಜ್ ಆಗಿರುವಂತದ್ದು. ಇಲ್ಲಿ ಮೇಲ್ಗಡೆ ಮೆಸೇಜ್ ಬಾರ್ ಬರ್ತಾ ಇರುವಂತದ್ದು, ಆದ್ರೆ ಇಲ್ಲಿ ಕೆಳಗಡೆ ಸೆಂಟರ್ ಅಲ್ಲಿ ಸ್ವಿಚ್ ಆಗಿರುವಂತದ್ದು, ಮತ್ತೆ ರೀಲ್ಸ್ ಕೂಡ ಬೇರೆ ಕಡೆ ಐಕಾನ್ ಬರ್ತಾ ಇರುವಂತದ್ದು. ಇಲ್ಲಿ ಬೇರೆ ಬೇರೆ ಆಗಿರುವಂತದ್ದು ಎಲ್ಲವೂ ಕೂಡ ಐಕಾನ್ಸ್ ಚೇಂಜ್ ಆಗಿರುವಂತದ್ದು. ಸರ್ಚ್ ಬಾರ್ ಇಲ್ಲಿ ಹೋಮ್ ಪಕ್ಕದಲ್ಲಿ ಸರ್ಚ್ ಬಾರ್ ಇರ್ತಾ ಇತ್ತು, ಆದ್ರೆ ಹೋಮ್ ಪಕ್ಕದಲ್ಲಿ ಇಲ್ಲ. ಇವಾಗ ಪ್ರೊಫೈಲ್ ಪಕ್ಕದಲ್ಲಿ ಸರ್ಚ್ ಬಾರ್ ಬಂದಿರುವಂತದ್ದು ಸ್ನೇಹಿತರೆ. ಅದನ್ನ ಬಿಟ್ರೆ ಎಲ್ಲಾ ಒಂದು ಇಂಟರ್ಫೇಸ್ ಚೇಂಜ್ ಆಗಿರುವಂತದ್ದು, ಏನು ಹೊಸ ಆಪ್ಷನ್ ಬಂದಿಲ್ಲ, ಆದ್ರೆ ಒಂದಿಷ್ಟು ಇಂಟರ್ಫೇಸ್ ಚೇಂಜ್ ಆಗಿರುವಂತದ್ದು. ಇವಾಗ ಜಸ್ಟ್ ಸ್ಲೈಡ್ ಮಾಡಿದ್ರೆ ಆಯ್ತು, ರೀಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದ್ರ ಪಕ್ಕ ಸ್ಲೈಡ್ ಮಾಡಿದ್ರೆ ಆಯ್ತು, ಮೆಸೇಜ್ ಬಾರ್ ಓಪನ್ ಆಗುತ್ತೆ. ಅದ್ರ ಪಕ್ಕ ಸ್ಲೈಡ್ ಮಾಡಿದ್ರೆ ಆಯ್ತು, ಸರ್ಚ್ ಬಾರ್ ಓಪನ್ ಆಗುತ್ತೆ. ಅದ್ರ ಪಕ್ಕ ಸ್ಲೈಡ್ ಮಾಡಿದ್ರೆ ಪ್ರೊಫೈಲ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು, ಹೊಸದಾಗಿ ಚೇಂಜಸ್ ಆಗಿರುವಂತದ್ದು. ಮೊದಲು ಹೋಮ್ ಐಕಾನ್ ಬಂದಿರುವಂತದ್ದು, ಅದ್ರ ಪಕ್ಕದಲ್ಲಿ ರೀಲ್ಸ್ ಐಕಾನು, ಅದ್ರ ಪಕ್ಕದಲ್ಲಿ ಮೆಸೇಜ್ ಐಕಾನು, ಅದ್ರ ಪಕ್ಕದಲ್ಲಿ ಸರ್ಚ್ ಬಾರ್ ಐಕಾನು, ಅದ್ರ ಪಕ್ಕದಲ್ಲಿ ಪ್ರೊಫೈಲ್. ಈ ತರ ಒಂದು ಕೆಳಗಡೆ ಐಕಾನ್ಸ್ ಚೇಂಜ್ ಆಗಿರುವಂತದ್ದು, ಐಕಾನ್ ಪ್ಲೇಸಸ್ ಚೇಂಜ್ ಆಗಿರುವಂತದ್ದು. ಮೊದಲೆಲ್ಲ ಇಲ್ಲಿ ಮೇಲ್ಗಡೆ ಟಾಪ್ ಬಾರ್ ಅಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇರುವಂತದ್ದು, ಆದ್ರೆ ಇಲ್ಲಿ ನೋಟಿಫಿಕೇಶನ್ ಬಂದಿರುವಂತದ್ದು ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ಒಂದು ಅಪ್ಡೇಟ್ ಏನಿದೆಪ್ಪ ಅಂದ್ರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ 2-3 ಅಕೌಂಟ್ಸ್ ಇದ್ರೆ, ಬೇರೆ ಬೇರೆ ಅಕೌಂಟ್ಸ್ ಇದ್ರೆ ಸ್ವಿಚ್ ಆಗೋದಕ್ಕೆ ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಇನ್ನೊಂದು ಪ್ರೊಫೈಲ್ ಐಕಾನ್ ಬರ್ತಾ ಇರುವಂತದ್ದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಟಾಪ್ ಬಾರ್ ಅಲ್ಲಿ ರೈಟ್ ಸೈಡ್ ಟಾಪ್ ಮೇಲ್ಗಡೆ ಒಂದು ಪ್ರೊಫೈಲ್ ಐಕಾನ್ ಬಂದಿರುವಂತದ್ದು. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಇನ್ನೊಂದು ಅಕೌಂಟ್ ಗೆ ಸ್ವಿಚ್ ಆಗ್ತೀರಾ ಸ್ನೇಹಿತರೆ. ಇದು ಕೂಡ ಒಂದು ಹೊಸ ಆಪ್ಷನ್ ಬಂದಿರುವಂತದ್ದು. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಗೆ ಏನಾದ್ರೂ ಒಂದು ಮೆಸೇಜ್ ಮಾಡಿರ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಹಾಯ್ ಬ್ರದರ್ ಅಂತ ಒಂದು ಮೆಸೇಜ್ ಮಾಡಿರ್ತೀರಾ, ಅದನ್ನ ನೀವು ಎಡಿಟ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಹಾಯ್ ಅಂತ ಜಸ್ಟ್ ಸೆಂಡ್ ಮಾಡಿದ್ರೆ, ಇವಾಗ ಅವರು ಎಡಿಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಏನ್ ಎಡಿಟ್ ಮಾಡಿದ್ರು, ಮೊದಲು ಏನು ಸೆಂಡ್ ಮಾಡಿದ್ರು ಅಂತ ಅವ್ರು ಇಲ್ಲಿ ನೋಡ್ಕೋಬಹುದಾಗಿದೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ಅಪ್ಡೇಟ್ ಆಗಿರುವಂತದ್ದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ರೀಲ್ಸ್ ನೋಡೋ ಸಂದರ್ಭದಲ್ಲಿ ಇವಾಗ ಇಲ್ಲಿ ಕೆಳಗಡೆ ಈ ಒಂದು ರೀಲ್ ಗೆ ನಿಮ್ಮ ಒಂದು ಫ್ರೆಂಡ್ ಲೈಕ್ ಮಾಡಿರೋದು ನಿಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಇದೇ ತರ ನೀವು ಯಾವ ಒಂದು ರೀಲ್ ಗೆ ಲೈಕ್ ಮಾಡಿದ್ರ ಅಂತ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನ ಯಾವ ರೀತಿಗೆ ಆಫ್ ಮಾಡೋದಂದ್ರೆ, ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಒಂದು ಆಪ್ಷನ್ ಬಂದಿರುವಂತದ್ದು ಆಕ್ಟಿವಿಟಿ ಇನ್ ಫ್ರೆಂಡ್ಸ್ ಟ್ಯಾಬ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಾಲೋವರ್ಸ್ ಯು ಫಾಲೋ ಬ್ಯಾಕ್ ಅಂತ ಇರುತ್ತೆ, ಅಥವಾ ನೋ ಒನ್ ಅಂತ ಇರುತ್ತೆ. ಎರಡು ಆಪ್ಷನ್ ಬಂದಿರುವಂತದ್ದು. ಇಲ್ಲಿ ಕೆಳಗಡೆ ನೋ ಒನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ಒಂದು ರೀಲ್ ಗೆ ಲೈಕ್ ಮಾಡಿದಿರ, ಯಾವ ಒಂದು ಪೋಸ್ಟ್ ಗೆ ಲೈಕ್ ಮಾಡಿದಿರ ಅಂತ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಗೊತ್ತಾಗೋದಿಲ್ಲ. ಇವನ್ ನೀವು ಕಮೆಂಟ್ಸ್ ಮಾಡಿದ್ರು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಅದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಆ ಒಂದು ಫ್ಯೂಚರ್ ಅನ್ನ ನೀವು ಇಲ್ಲಿ ಆಫ್ ಮಾಡ್ಕೋಬಹುದು. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸ್ಟೋರಿ ಹಾಕೋ ಸಂದರ್ಭದಲ್ಲಿ ಮ್ಯೂಸಿಕ್ ಅಂತ ಒಂದು ಹೊಸ ಆಪ್ಷನ್ ಆಡ್ ಆಗಿರುವಂತದ್ದು. ಇವರ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಒಂದು ಸಾಂಗ್ ಇಷ್ಟ ಆದ್ರೆ ಆ ಒಂದು ಸಾಂಗ್ ಅನ್ನ ನೀವು ಇಲ್ಲಿ ಸ್ಟೋರಿ ಕೂಡ ಹಾಕ್ಬಹುದು, ಅಥವಾ
ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ ಬರ್ತ್ಡೇ ಇದ್ರೆ ಒಂದು ಸಾಂಗ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫ್ರೆಂಡ್ ಐಡಿಯಾನ ಮೆನ್ಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ ಐಡಿಗನ್ನ ಇಲ್ಲಿ ಮೆನ್ಷನ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಅದನ್ನ ಬಿಟ್ರೆ ಈ ಒಂದು ಸಾಂಗ್ ಅನ್ನ ನೀವು ಇಲ್ಲಿ ಆಲ್ಬಮ್ಸ್ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಕೂಡ ನೀವು ಸೇವ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಐಕಾನ್ ಬಂದಿರುವಂತದ್ದು ಎರೋ ಮಾರ್ಕ್ ಬಂದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ಗೆ ಗ್ಯಾಲರಿಯಲ್ಲಿ ಈ ಒಂದು ಸಾಂಗ್ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಐಡಿಯಾನ ಸೇವ್ ಮಾಡ್ಕೋಬಹುದು. ಏನೇ ಒಂದು ಸ್ಟೋರಿಯನ್ನ ನೀವು ಇಲ್ಲಿ ಸೇವ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಕಮೆಂಟ್ ಅನ್ನ ನೀವು ಇಲ್ಲಿ ಆಫ್ ಕೂಡ ಮಾಡ್ಕೋಬಹುದು. ಇಲ್ಲಿ ಎಕ್ಸ್ಟ್ರಾ ಎಫೆಕ್ಟ್ಸ್ ಕೂಡ ನೀವು ಇಲ್ಲಿ ಯಾಡ್ ಮಾಡ್ಕೋಬಹುದು ಸ್ನೇಹಿತರೆ. ಹೊಸದಾಗಿ ಎಫೆಕ್ಟ್ಸ್ ಗಳು ಯಾಡ್ ಆಗಿರುವಂತದ್ದು ಎಲ್ಲವೂ ಕೂಡ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಇದಿಷ್ಟ ಆಗಿದ್ರೆ ಮತ್ತೆ ನಿಮ್ಮ ಒಂದು ಪ್ರೊಫೈಲ್ ಸಾಂಗ್ ಇಲ್ಲಿ ಶೇರ್ ಮಾಡ್ತಾ ಇರ್ತೀರಾ, ಇನ್ಬಾಕ್ಸ್ ಮೆಸೇಜ್ ಬಾಕ್ಸ್ ಮೇಲ್ಗಡೆ ಒಂದು ಪ್ರೊಫೈಲ್ ಸಾಂಗ್ ಬಂದಿರುತ್ತೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ ಸಾಂಗ್ ಜೊತೆಗೆ ಸ್ಪಾಟಿಫೈ ನ ಲಿಂಕ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶೇರ್ ಫ್ರಮ್ ಸ್ಪಾಟಿಫೈ ಅಂತ ಇರುತ್ತೆ. ನಿಮ್ಮ ಒಂದು ಸ್ಪಾಟಿಫೈ ಅಲ್ಲಿ ಯಾವ ಸಾಂಗ್ಸ್ ಕೇಳ್ತಿರ್ತಾರ ಅದನ್ನ ನೀವು ಇಲ್ಲಿ ಪ್ರೊಫೈಲ್ ಸಾಂಗ್ ಆಗಿ ಶೇರ್ ಕೂಡ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಒಂದು ಥೀಮ್ಸ್ ಗಳನ್ನ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಬೇಕಾದ ಥೀಮ್ ಅನ್ನ ನೀವು ಇಲ್ಲಿ ಸೆಟ್ ಕೂಡ ಮಾಡ್ಕೋಬಹುದು. ನೋಡ್ಕೋಬಹುದು ಸ್ನೇಹಿತರೆ, ತುಂಬಾ ಥೀಮ್ಸ್ ಇರುವಂತದ್ದು, ತುಂಬಾ ಕಲರ್ಸ್ ಇರುವಂತದ್ದು. ನೀವೇನಾದ್ರೂ ಒಂದು ಮೊದಲ ಥೀಮ್ ಇಡ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಥೀಮ್ ಕೂಡ ಎಲ್ಲ ಒಂದು ಕಲರ್ ಹೋಗುತ್ತೆ ಸ್ನೇಹಿತರೆ. ಒಂದು ಮತ್ತೆ ಇಲ್ಲಿ ಶೇಡ್ ವಿತ್ ಫ್ರೆಂಡ್ಸ್ ಅಂತ ಇಲ್ಲಿ ಕೆಳಗಡೆ ಶೇಡ್ ವಿತ್ ಫ್ರೆಂಡ್ಸ್ ಅಂತ ಬಂದಿರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದ ಫ್ರೆಂಡ್ಸ್ಗೆ ಕ್ಲೋಸ್ ಫ್ರೆಂಡ್ಸ್ಗೆ ಮಾತ್ರ ನಿಮ್ಮ ಒಂದು ಪ್ರೊಫೈಲ್ ಸಾಂಗ್ ಅನ್ನ ಶೇರ್ ಆಗೋ ರೀತಿ ನೀವು ಇಲ್ಲಿ ಸೆಟ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಹೊಸ ಆಪ್ಷನ್ಸ್ ಗಳು ಆಡ್ ಆಗಿರುವಂತದ್ದು ಒಂದ್ಸಲ ಟ್ರೈ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಇದೇ ತರ ಡೈಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.